ಇನ್ನು ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಬಂಧನದ ಭೀತಿಯಲ್ಲಿದ್ದ ಅಥವಾ ಭೀತಿಯಲ್ಲಿದ್ದಾರೆ ಕಾಂಗ್ರೆಸ್ನ ಶಾಸಕ. ಕಾಂಗ್ರೆಸ್ ಶಾಸಕ ನಾಗೇಂದ್ರಗೆ ಬಿಗ್ ರಿಲೀಫ್. ಇನ್ನು ಸಿಬಿಐ ಕುಣಿಕೆಯಿಂದ ನಾಗೇಂದ್ರ ಬಚಾವಾದ್ರು. ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದ ನ್ಯಾಯಾಲಯ. ಬಂಧನದ ಭೀತಿಯಲ್ಲಿದ್ರು ಕಾಂಗ್ರೆಸ್ನ ಎಂಎಲ್ಎ, ಆದರೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಕಾಂಗ್ರೆಸ್ ಶಾಸಕ ನಾಗೇಂದ್ರಗೆ ಬಿಗ್ ರಿಲೀಫ್. ಕಾಂಗ್ರೆಸ್ ಶಾಸಕ ನಾಗೇಂದ್ರ ಕಾನೂನು ಕಂಟಕದಿಂದ ಪಾರಾದ್ರು ತಾತ್ಕಾಲಿಕವಾಗಿ. ಸಿಬಿಐ ಕುಣಿಕೆಯಿಂದ ನಾಗೇಂದ್ರ ಬಚಾವಾಗಿದ್ದಾರೆ. ಉರುಳಿಟ್ಕೊಂಡು ಕಾದು ಕೂತಿತ್ತು ಸಿಬಿಐ. ನಿರೀಕ್ಷಣಾ ಆಂಟಿಸಿಪೇಟರಿ ಬೇಲ್ ಮಂಜೂರು ಮಾಡಿದ ನ್ಯಾಯಾಲಯ. ಬೆಂಗಳೂರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮಹತ್ವದ ಆದೇಶ ಕೊಟ್ಟಿದೆ. ಸಿಬಿಐ ನೋಟಿಸ್ ಹಿನ್ನೆಲೆಯ ಜಾಮೀನಿಗೆ ಕೋರ್ಟ್ ಮೆಟ್ಟಿಲೇರಿದ್ದ ಮಾಜಿ ಸಚಿವ ಬಿ ನಾಗೇಂದ್ರ ಕೆಲವು ಷರತ್ತುಗಳನ್ನು ವಿಧಿಸಿ ನಿರೀಕ್ಷಣಾ ಜಾಮೀನು ನೀಡಿದ ಕೋರ್ಟು 2 ಲಕ್ಷ ಮೊತ್ತದ ಬಾಂಡು ಜೊತೆಗೆ 2 ಶ್ಯೂರಿಟಿ ನೀಡುವಂತೆ ಷರತ್ತು. ವಾಲ್ಮೀಕಿ ನಿಗಮ ಹಗರಣ ನಿಮಗೆ ಗೊತ್ತಿರಬಹುದು, 187 ಕೋಟಿ ರೂಪಾಯಿಯ ಅತಿ ದೊಡ್ಡ ಪರಮ ಹಗರಣ ಅದು. ಆ ಹಗರಣದಲ್ಲಿ ಚಂದ್ರಶೇಖರ್ ಎನ್ನುವಂತಹ ಬ್ಯಾಂಕ್ ಉದ್ಯೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ರು, ಡೆತ್ ನೋಟ್ ಅನ್ನು ಬರೆದು. ಆ ಡೆತ್ ನೋಟ್ನಲ್ಲಿ ಬಹಳಷ್ಟು ಸುಸ್ಪಷ್ಟವಾಗಿ ಬಿ ನಾಗೇಂದ್ರ ಎನ್ನುವಂತಹ ಆಗಿನ ಹಾಲಿ ಸಚಿವರಾಗಿದ್ದ, ಈಗಿನ ಮಾಜಿ ಸಚಿವರಾಗಿರ್ತಕ್ಕಂತಹ ಬಿ ನಾಗೇಂದ್ರರ ಹೆಸರನ್ನು ಉಲ್ಲೇಖ ಮಾಡ್ಕೊಂಡಿದ್ರು. ಅದಾದ ನಂತರ ಈ ಹಣವನ್ನು ತೆಲಂಗಾಣದ ಎಲೆಕ್ಷನ್ನಿಗೆ ಕಾಂಗ್ರೆಸ್ ದುರುಪಯೋಗ ಪಡಿಸಿಕೊಂಡಿದೆ ಎನ್ನುವಂಥ ಆರೋಪ ಬಂತು. ಅದಾದ ನಂತರ ಬೇರೆ ಬೇರೆ ವಿಧದಲ್ಲಿ ಚರ್ಚೆಗೆ ಕಾರಣವಾಯಿತು ಈ ಬಹುದೊಡ್ಡ ಹಗರಣ. ವಾಲ್ಮೀಕಿ ಆ ದೊಡ್ಡ ಸಮುದಾಯದ ಅಭಿವೃದ್ಧಿಗಾಗಿ ಖರ್ಚು ಮಾಡಬೇಕಾಗಿದ್ದ ಹಣ ಅದು. ಅದನ್ನು ಕಾಂಗ್ರೆಸ್ ಸರ್ಕಾರ ನೇರ ಮತ್ತು ನಿರಂತರವಾಗಿ ದುರುಪಯೋಗ ಪಡಿಸಿಕೊಂಡಿದೆ. ಹಾಗಾಗಿ ಬಿ ನಾಗೇಂದ್ರಗೆ ಕಠಿಣ ಶಿಕ್ಷೆ ಆಗಬೇಕು ಅಂಥೇಳಿ ರಾಜ್ಯದ ಬಿಜೆಪಿ ನಾಯಕರು ಬಹಳಷ್ಟು ಹೋರಾಟಗಳನ್ನು, ಪ್ರತಿಭಟನೆಗಳನ್ನು ಸಲ್ಲಿಕೆ ಮಾಡಿದರು. ಆದರೂ ಕೂಡ ಬಿ ನಾಗೇಂದ್ರರ ವಿರುದ್ಧ ಇದ್ದಂಥ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಂಧನದ ಭೀತಿಯಲ್ಲಿದ್ದ ಬಿ ನಾಗೇಂದ್ರಗೆ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ವಾಲ್ಮೀಕಿ ನಿಗಮ ಹಗರಣ ಮತ್ತೆ ಬಂಧನದ ಭೀತಿಯಲ್ಲಿದ್ದ ಕಾಂಗ್ರೆಸ್ ಶಾಸಕ ನಾಗೇಂದ್ರಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಬಿಐ ಕುಣಿಕೆಯಿಂದ ನಾಗೇಂದ್ರ ಬಚಾವಾಗಿದ್ದಾರೆ. ಇನ್ನು ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದ ನ್ಯಾಯಾಲಯ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿರುವಂತಹದ್ದು. ಸಿಬಿಐ ನೋಟಿಸ್ ಹಿನ್ನೆಲೆಯ ಜಾಮೀನಿಗೆ ಕೋರ್ಟ್ ಮೆಟ್ಟಿಲೇರಿದ್ದ ಶಾಸಕ ಕೆಲ ಷರತ್ತುಗಳನ್ನು ವಿಧಿಸಿ ನಿರೀಕ್ಷಣಾ ಜಾಮೀನು ನೀಡಿದ ಕೋರ್ಟ್ 2 ಲಕ್ಷ ಮೊತ್ತದ ಬಾಂಡ್, 2 ಶ್ಯೂರಿಟಿ ನೀಡುವಂತೆ ಸೂಚನೆಯನ್ನು ಕೊಟ್ಟಿದೆ. ಒಟ್ಟಾರೆ ಬಿ ನಾಗೇಂದ್ರಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಯಿತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.